ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಷ್ಠಾನ ಮತ್ತು BBMP ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಮೂರರ ಸಂಯೋಗದಲ್ಲಿ ರಾಯಣ್ಣನವರ ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರೇ, ಎಲ್ಲ ಗೌರವಾನ್ವಿತರೇ, ಆಡಳಿತ ವರ್ಗದ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ, ಎಲ್ಲ ಮುಖ್ಯ ಅತಿಥಿಗಳೇ, ಸನ್ಮಾನ್ಯರೇ, ಪದಾಧಿಕಾರಿಗಳೇ, ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ ಹಾಗೆ ಭಾರತೀಯರಿಗೆ ಎರಡು ಅತ್ಯಂತ ಮಹತ್ವದ ದಿನಗಳು, ಗಾಂಧೀಜಿಯವರ ಜಯಂತಿಯನ್ನು ಸೇರಿಸಿಕೊಂಡ್ರೆ ಅತ್ಯಂತ ಮಹತ್ವದ 3 ಸಂದರ್ಭಗಳು. ಅದರಲ್ಲಿ ಮೊದಲನೇದಾಗಿ ಸ್ವಾತಂತ್ರ್ಯ ದಿನಾಚರಣೆ, ಮತ್ತೊಂದು ಜನವರಿ 26ರಂದು ನಡೆಸ್ತಕ್ಕಂಥ ಗಣರಾಜ್ಯೋತ್ಸವದ ದಿನಾಚರಣೆ. ಆ ಎರಡೂ ದಿನಾಚರಣೆಗಳು ರಾಯಣ್ಣನವರ ಬದುಕಿಗೆ ಸಂಬಂಧಪಟ್ಟಂಥ ದಿನಗಳಾಗಿವೆ ಅಂತಕ್ಕಂಥದ್ದೇ ಬಹಳ ವಿಶೇಷವಾದದ್ದು. ಅವ್ರದ್ದು 1798 ಆಗಸ್ಟ್ 15ರಂದು ರಾಯಣ್ಣ ಅವರ ಹುಟ್ಟಿದ ದಿನ. 1831 ಜನವರಿ 26 ಅವರು ಅಗಲಿಕೆಯ ದಿನ. ನಂದಗಡದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಅವರನ್ನು ನೇಣಿಗೆ ಹಾಕಿದ ದಿನ ಅದು. ಹಾಗಾಗಿ ನಾವು ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ದಿನಗಳನ್ನು ಎಷ್ಟು ಮಹತ್ವಪೂರ್ಣವಾಗಿ ನಾವು ಪರಿಭಾವಿಸಿ ಆಚರಣೆ ಮಾಡ್ತೇವೋ, ಆ ಎರಡೂ ಸಂದರ್ಭಗಳಲ್ಲಿ ನಮ್ಮ ನೆನಪಿಗೆ ಬರುವ, ನಮ್ಮ ಗೌರವಕ್ಕೆ ಪಾತ್ರ ಆಗುವ ಮತ್ತು ನಾಡಿಗೆ ಸ್ಫೂರ್ತಿದಾಯಕವಾಗಿ ನಿಲ್ಲುವಂಥ ಒಂದು ಕ್ರಾಂತಿಕಾರಿ ವ್ಯಕ್ತಿತ್ವ ಅಂತ ಹೇಳಿದರೆ ಸಂಗೊಳ್ಳಿ ರಾಯಣ್ಣ. ಅರಸೊತ್ತಿಗೆಯ ಸೈನಿಕ ಬಂಡಾಯದ ಸಂದರ್ಭದಲ್ಲಿ ಜನಸಾಮಾನ್ಯರ ಅವರನ್ನ ಸಂಘಟನೆ ಮಾಡಿ ಒಂದು ಜನತಾ ಕ್ರಾಂತಿಯನ್ನ ಉಂಟು ಮಾಡಿದಂತಹ ಹೆಗ್ಗಳಿಕೆ ಸಂಗೊಳ್ಳಿ ರಾಯಣ್ಣನವರಿಗೆ ಸಲ್ಲುತ್ತೆ ಅಂತಕ್ಕಂಥದ್ದನ್ನ ನೆನಪು ಮಾಡ್ಕೊಳ್ತೇನೆ. ರಾಜನೂ ಇಲ್ಲ, ರಾಜ್ಯವೂ ಇಲ್ಲ, ಸೈನ್ಯವೂ ಇಲ್ಲ, ಸಂಪನ್ಮೂಲಗಳು ಮೊದಲೇ ಇಲ್ಲ. ಅಂಥ ಸಂದರ್ಭದಲ್ಲಿ ಏಕಾಂಗಿಯಾಗಿ ಜನರನ್ನ ಸಂಘಟನೆ ಮಾಡಿ ದೈತ್ಯ ಶಕ್ತಿಯ, ಬ್ರಿಟಿಷ್ ಪ್ರಭುತ್ವ ಅನ್ನುವ ದೈತ್ಯ ಶಕ್ತಿಯ ವಿರುದ್ಧ ಆತ ಬಂಡೆದ್ದದ್ದು ಬಹಳ ಅಪರೂಪದ ಪ್ರಕರಣ ಅಂತ ನಾನು ಭಾವಿಸ್ಕೊಳ್ತೇನೆ. ಎಲ್ಲವೂ ಇದ್ದು ಹೋರಾಟ ಮಾಡೋದು ಬೇರೆ, ಏನೂ ಇಲ್ಲದೆ ಹೋರಾಟ ಮಾಡ್ತಕ್ಕಂಥದ್ದು ವಿಶೇಷವಾದದ್ದು. ಅಂಥ ಒಂದು ಅಪರೂಪದ ಕ್ರಾಂತಿಕಾರಕವಾದಂತಹ ಸನ್ನಿವೇಶವನ್ನ ಕರ್ನಾಟಕದ ನೆಲದಲ್ಲಿ, ಕಿತ್ತೂರು ಪ್ರಾಂತ್ಯದಲ್ಲಿ ರೂಪಿಸಿದಂತಹ ಒಂದು ಮಹಾನ್ ವ್ಯಕ್ತಿತ್ವ ಸಂಗೊಳ್ಳಿ ರಾಯಣ್ಣ ಅಂತಕ್ಕಂಥದ್ದು. ಆತ ಜೈಲಿನಿಂದ ಬಿಡುಗಡೆ ಆದ ಮೇಲೆ ಕಿತ್ತೂರಾಣಿ ಚೆನ್ನಮ್ಮ ಮತ್ತು ಅಂಗರಕ್ಷಕ ಪಡೆಯರನ್ನ ಕೆಲವರನ್ನ ಬೈಲಹೊಂಗಲದ ಬಂದೀಖಾನೆಯಲ್ಲಿ ಇಡ್ತಾರೆ. ಕೆಲವರ ಜನರ ವಿರೋಧ ಬರಬಾರದು ಅಂತ ಹೇಳಿ ಅನೇಕರನ್ನ ಬಿಡುಗಡೆ ಮಾಡ್ತಾರೆ ಬ್ರಿಟಿಷ್ ಅಧಿಕಾರಿಗಳು. ಹಾಗೆ ಹೊರಗೆ ಬಂದಂಥವರಲ್ಲಿ ಸಂಗೊಳ್ಳಿ ರಾಯಣ್ಣರು ಕೂಡ ಒಬ್ರು. ಆದರೆ ಆತ ಬಂದ ಮೇಲೆ ತಾನು ಸಂಸಾರ ಮಾಡಿಕೊಂಡು ಸುಖವಾಗಿರಬಹುದಾಗಿತ್ತು ಅವರು ಮನೆಯಲ್ಲಿ ಹೋಗಿ.
ಆದ್ರೆ ಆತ ಅಲ್ಲಿ ಹೋಗಲ್ಲ. ಕಿತ್ತೂರು ಪ್ರಾಂತ್ಯ, ಕಿತ್ತೂರು ನಾಡು ಕಣ್ಣೀರಲ್ಲಿದೆ, ಪರಾಧೀನವಾಗಿದೆ. ಜನಗಳು ದುಃಖದಲ್ಲಿರುವಾಗ ನಾನು ಸಂತೋಷವಾಗಿರ್ತಕ್ಕಂಥದ್ದು ಧರ್ಮ ಅಲ್ಲ ಅಂತ ಆತ ಹೇಳ್ತಕ್ಕಂಥ ಮಾತಿದೆಯಲ್ಲ, ಅದು ನಿಜವಾಗ್ಲೂ ಒಂದು ಉದಾತ್ತವಾದಂಥ ಆದರ್ಶ ಸಂಗೊಳ್ಳಿ ರಾಯಣ್ಣನಿಗೆ ಇತ್ತು ಅಂತಕ್ಕಂಥದ್ದನ್ನ ನಾವು ನೋಡ್ತೇವೆ. ತನ್ನ ತಾಯಿಯನ್ನ ತನ್ನ ಸ್ನೇಹಿತನ ಮನೆಗೆ, ಕೆಂಚವ್ವ, ಭರಮಣ್ಣ ತಂದೆ ಕೆಂಚವ್ವ ತಾಯಿ, ಮಲ್ಲವ್ವ ಹೆಂಡತಿ ರಾಯಣ್ಣನಿಗೆ, ತನ್ನ ತಾಯಿಯನ್ನ ಸ್ನೇಹಿತರ ಮನೆಗೆ ಬಿಡ್ಲಿಕ್ಕೆ ಹೋದಾಗ ತಾಯಿ ಹೇಳ್ತಕ್ಕಂಥ ಮಾತು ಕೂಡ ಬಹಳ ಮುಖ್ಯ. ನನ್ ಚಿಂತೆ ಬಿಡು ಮಗ, ಕಿತ್ತೂರ್ಲೆ ಚಿಂತೆ ಮಾಡು, ನಿನಗೆ ಒಳ್ಳೇದಾಗಲಿ, ಗೆಲುವಾಗಲಿ ಅಂತ ತಾಯಿ ಹರಸಿ ಕೊಡ್ತಕ್ಕಂಥ ಒಂದು ಸಂದರ್ಭವನ್ನ ನಾವು ನೋಡ್ತೇವೆ. ಆ ಅರಸನಿಲ್ಲದ ರಾಜ್ಯದ ಜವಾಬ್ದಾರಿಯನ್ನ ಆತ, ಅಂದ್ರೆ ಗುಲಾಮಗಿರಿಯಲ್ಲಿ ನಮ್ಮ ಜನ ಇರೋದು ಬೇಡ, ಗುಲಾಮಗಿರಿಯಲ್ಲಿರೋದಕ್ಕಿಂತ ಸಾಯೋದೇ ಮೇಲು ಅನ್ನುವಂತಹ ನಿಲುವಿಗೆ ಬಂದಂತಹ ರಾಯಣ್ಣ ಅನೇಕ ದೇಶ ಪ್ರೇಮಿಗಳನ್ನು ಸಂಘಟನೆ ಮಾಡ್ತಾರೆ. ಅದರಲ್ಲಿ ಆ ಕಾಲಘಟ್ಟದ ಕಿತ್ತೂರು ಪ್ರಾಂತ್ಯದ ಪ್ರಸಿದ್ಧ ದೊಡ್ಡ ದೊಡ್ಡ ಕುಖ್ಯಾತರಾದಂತಹ ದರೋಡೆಕೋರರನ್ನು ಕೂಡ ತನ್ನ ಬಳಗಕ್ಕೆ ಸೇರಿಸಿಕೊಳ್ತಾರೆ, ಕಳ್ಳಕಾಕರನ್ನು ಸೇರಿಸಿಕೊಳ್ತಾರೆ. ಅಂದ್ರೆ ದೇಶವನ್ನ, ತನ್ನ ನಾಡನ್ನ ದಾಸ್ಯದಿಂದ ವಿಮುಕ್ತಿಗೊಳಿಸ್ಲಿಕ್ಕೋಸ್ಕರ ಈ ಅಪರಾಧಿ ಗುಂಪುಗಳ ಜನಗಳ ಮನಸ್ಸನ್ನ ಪರಿವರ್ತನೆ ಮಾಡಿ ದೇಶ ಪ್ರೇಮದ ಹೋರಾಟಕ್ಕೆ, ಆ ಬ್ರಿಟಿಷ್ ವಿರುದ್ಧದ ಹೋರಾಟಕ್ಕೆ ತನ್ನನ್ನು ತೊಡಗಿಸಿಕೊಳ್ತಕ್ಕಂಥದ್ದಿದೆಯಲ್ಲ, ಅದು ಬಹಳ ದೊಡ್ಡ ಕಾರ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆ ಕಾರ್ಯವನ್ನ ಆತ ಮಾಡ್ತಾನೆ. ನೋಡಿ, ಸಂಗಣ್ಣನ ವಿಶೇಷತೆ ಅಂತ ಹೇಳಿದ್ರೆ, ಒಬ್ಬ ಸಾಮಾನ್ಯ ಸೈನಿಕನಾಗಿ ಕಿತ್ತೂರು ರಾಣಿ ಚೆನ್ನಮ್ಮನ ಸೈನ್ಯದೊಳಗೆ ಸೇರಿದಂಥ ರಾಯಣ್ಣ ಅಸಾಮಾನ್ಯ ಸಾಧನೆಯನ್ನ ಮಾಡ್ತಕ್ಕಂಥ, ಮುಂದೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಒಂದು ಚೈತನ್ಯವನ್ನು ತುಂಬುವಂತ ಸ್ಫೂರ್ತಿಯುತವಾದಂತಹ ಕಾರ್ಯಗಳನ್ನ ಮಾಡಿದ ಅಂತಕ್ಕಂಥದ್ದನ್ನ ನಾವು ನೋಡ್ತೇವೆ. ಆ ಸಂದರ್ಭದಲ್ಲಿ ಆತ ಒಬ್ಬ ರಾಜನ, ಒಬ್ಬ ದೊರೆಯ ಸಾರ್ವಜನಿಕ ನೈತಿಕ ಮೌಲ್ಯಗಳನ್ನ ಆತ ಪಾಲಿಸಿದ ಅಂತಕ್ಕಂಥದ್ದು ಅದು ಬಹಳ ಮುಖ್ಯ ಅಂತ. ತನ್ನ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿದಂತಹ ಭಂಡಾರಿ ಬಾಪು ಅನ್ನುವಂತಹ 150 ಜನ ದರೋಡೆಕೋರರ ತಂಡದ ನಾಯಕ ತಪ್ಪು ಮಾಡಿದಾಗ, ಜನರನ್ನು ಪೀಡಿಸಿದಾಗ, ಹಿಂಸಿಸಿದಾಗ ಆತನನ್ನ ತನ್ನ ಕಡೆಯವರಿಂದ ಹತ್ಯೆ ಮಾಡಿಸ್ತಾನೆ. ಅದೇ ರೀತಿ ಇನ್ನೊಬ್ಬ ಬೈರಮ್ಮ ಅಂತ ಇನ್ನೊಬ್ಬ ಮಹಾನ್ ದರೋಡೆಕೋರ, ಆಗಿನ ದರೋಡೆಕಾರರ ಗುಂಪುಗಳು 150, 200, 300 ಜನಗಳಿಂದ ಕೂಡಿರ್ತಕ್ಕಂಥ ಸಂದರ್ಭಗಳದವು. ಅವನು ಕೂಡ ಸಾಮಾನ್ಯ ಜನರಿಗೆ ತೊಂದರೆ ಕೊಟ್ಟಾಗ ಅವರಿಗೆ ಸೂಚನೆಗಳು ಕೊಟ್ಟು ಎಲ್ಲ ಹೇಳಿ ಅವನು ತಿದ್ದುಕೊಳ್ಳದೆ ಹೋದಾಗ ತನ್ನ ಬಂಟರಿಂದ ಆ ದರೋಡೆಕೋರರನ್ನ ಕೊಲ್ಲಿಸ್ತಾನೆ. ಅಂದ್ರೆ ಸಾಮಾನ್ಯ ಜನರ ಹಿತಕ್ಕಾಗಿ, ಸಾಮಾನ್ಯ ಜನರ ಉತ್ತಮಿಕೆಗಾಗಿ ರಾಜರು ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭ. ಅದರಲ್ಲಿ ಜನಪೀಡಕರು ಯಾರೇ ಇರಲಿ, ತಮ್ಮವರೇ ಇರಲಿ, ತಪ್ಪು ಮಾಡಿದಾಗ ಅವರು ದಂಡನೆಗೆ ಅರ್ಹರು, ಶಿಕ್ಷೆಗೆ ಅರ್ಹರು ಅಂತಕ್ಕಂಥ ಹೇಳಿ ಅಂಥ ಆ ದುರ್ಮಾರ್ಗದಲ್ಲಿರ್ತಕ್ಕಂಥ ನಾಯಕರನ್ನ ಮುಗಿಸುವಂತ ಒಂದು ಧೈರ್ಯವನ್ನ ಕೂಡ ಆತ ತೋರ್ತಾನೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಈ ತರ ಸಂಗಣ್ಣ ಮದುವೆ ಆಗಿದ್ರೂ ಕೂಡ ಸನ್ಯಾಸಿಯ ಹಾಗೆ ಬದುಕಿದಂಥವನು. ಅವನೊಬ್ಬ ಹೋರಾಟಗಾರ, ಸಂತ ಹೋರಾಟಗಾರ, ಸನ್ಯಾಸಿ ಅಂದ್ರೆ ತಪ್ಪಿಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ. ಗಲ್ಲಿಗೆ ಹಾಕುವಾಗ ಬ್ರಿಟಿಷ್ ಅಧಿಕಾರಿಗಳು ಕುರ್ಚಿಯನ್ನ, ಕುಡಿಕೆಯನ್ನ ಎಲ್ಲ ಸಿದ್ಧ ಮಾಡ್ಕೊಂಡು ತಂದಿಟ್ಟಿರ್ತಾರೆ. ನಂದಗಡದಲ್ಲಿ ಆತನನ್ನ ನೇಣಿಗೆ ಹಾಕ್ತಾರೆ. ಆ ಸಂದರ್ಭದಲ್ಲಿ ಸ್ವತಃ ರಾಯಣ್ಣ ಕುರ್ಚಿಯನ್ನ ಒದಿತಾನೆ, ಕುಡಿಕೆಯನ್ನ ತಗೊಳ್ತಾನೆ, ತಾನೇ ತನ್ನ ಕೊರಳಿಗೆ ಹಾಕೊಳ್ತಾನೆ.
ಆಯ್ತು, ನನ್ನ ಎಳೀರಿ ನೀವು ಎಳಿ ಅಡ್ಡವನ್ನು ಎಳೀರಿ ಅಂತ ಹೇಳ್ತಾನೆ. ಹೀಗೆ ಆತ ಅಧಿಕಾರಿಗಳ ಮುಂದೆ, ನ್ಯಾಯಾಧೀಶರ ಮುಂದೆ ವಿಚಾರಣೆ ನಡೆದು ಶಿಕ್ಷೆ ಪ್ರಕಟ ಆಗುವಾಗ ಅವನು ಹೇಳ್ತಕ್ಕಂಥ ಮಾತಿದೆಯಲ್ಲ, ನಾನು ಯಾವ ತಪ್ಪನ್ನೂ ಮಾಡಿಲ್ಲ, ನನ್ನ ತಾಯ್ನಾಡಿನ ಸ್ವಾತಂತ್ರ್ಯಕ್ಕಾಗಿ ನಾನು ಹೋರಾಟ ಮಾಡಿದ್ದೇನೆಯೇ ವಿನಃ ನಾನು ಯಾವ ತಪ್ಪನ್ನೂ ಮಾಡಿಲ್ಲ ಅನ್ನುವಂತಹ ಸ್ಪಷ್ಟವಾದಂತಹ ಮಾತನ್ನ ನ್ಯಾಯಾಧೀಶರಿಗೆ ಹೇಳ್ತಾನೆ. ಅಂದ್ರೆ ಆತನ ಆ ದೇಶ ಪ್ರೇಮ, ತಾಯಿ ನುಡಿಯ ತಾಯಿ ನೆಲದ ಪ್ರೀತಿ ಇದೆಯಲ್ಲ, ಆತನ ಸಮರ್ಪಣಾ ಮನೋಭಾವ ಇದೆಯಲ್ಲ, ತ್ಯಾಗ ಇದೆಯಲ್ಲ, ಹೋರಾಟ ಮತ್ತು ಧೈರ್ಯ ಗುಣಗಳಿದಾವಲ್ಲ, ಒಬ್ಬ ಅಪರೂಪದ ಸ್ವಾತಂತ್ರ್ಯ ಹೋರಾಟಗಾರನನ್ನಾಗಿ ಈ ನಾಡಿನ ಚರಿತ್ರೆಯಲ್ಲಿ ಆತ ನಿಂತಿದ್ದಾನೆ, ಆದರ್ಶವಾಗಿದೆ, ನಮ್ಮೆಲ್ಲರಿಗೂ ಇದ್ದಾನೆ ಅಂತಕ್ಕಂಥದ್ದನ್ನ ನಾವು ನೆನೆತೇವೆ. ಅಂಥ ಕ್ರಾಂತಿವೀರರನ್ನ ಈ ರಾಯಣ್ಣ ಪ್ರತಿಷ್ಠಾನ ಇಡೀ ನಾಡಿಗೆ, ರಾಷ್ಟ್ರಕ್ಕೆ ಪರಿಚಯಿಸುವ ನಿಟ್ಟಿನಲ್ಲಿ ಈ ಕೇಂದ್ರ ಸ್ಥಾನದಲ್ಲಿ ಅವರ ಪ್ರತಿಮೆಯನ್ನ ಮಾಡಿಸಿ ನಮ್ಮ ಜನರು ಸದಾ ನೆನಪಿಸಿಕೊಳ್ಳುವ ಹಾಗೆ ರೈಲ್ವೆ ನಿಲ್ದಾಣಕ್ಕೆ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಆತನ ಹೆಸರು ಸ್ಮರಣೆಯಾಗುವ ಹಾಗೆ ಈ ಪ್ರತಿಷ್ಠಾನದ ಪದಾಧಿಕಾರಿಗಳು ಈ ಕಾರ್ಯವನ್ನ ಮಾಡಿದ್ದಾರೆ. ಇದಕ್ಕೆ ಸಂಪೂರ್ಣ ಸಹಾಯವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ದಾರೆ. ಆದ್ದರಿಂದ ಈ ಮಹನೀಯನ ಹೆಸರು ಮತ್ತು ಹೋರಾಟ, ಆತನ ಕೀರ್ತಿ ಏನು ಉಳ್ಕೊಂಡು ಬಂದಿದೆ ಅದನ್ನ ಮತ್ತೆ ಮತ್ತೆ ನೆನಪಿಸುವಂತಹ ಕಾರ್ಯ ಈ ಇಂಥ ಕಾರ್ಯಗಳ ಮೂಲಕ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಕೊನೆಯದಾಗಿ ಒಂದು ಅಂಶ ಹೇಳಬೇಕು ಅಂದ್ರೆ, ಸಿದ್ದಯ್ಯ ಪುರಾಣಿಕರು ವಚನೋದ್ಯಾನ ಅನ್ನುವಂಥ ಒಂದು ಕವನದಲ್ಲಿ ಒಂದು ವಚನ ಹೇಳ್ತಾರೆ. ವಿದ್ಯೆ ಬಂತು ವಿನಯ ಹೋಯಿತು, ಬುದ್ಧಿ ಬಂತು ಶ್ರದ್ಧೆ ಹೋಯಿತು, ಶ್ರದ್ಧೆ ಬಂತು ವಿವೇಚನೆ ಹೋಯಿತು, ವಿಜ್ಞಾನ ಬಂತು ಸಮಾಧಾನ ಹೋಯಿತು, ಚಿತ್ತಸ್ವಾಸ್ಥ್ಯ ಶರೀರ ಸ್ವಾಸ್ಥ್ಯ ಬಂತು, ಚಿತ್ತ ಸ್ವಾಸ್ಥ್ಯ ಹೋಯಿತು, ದೀರ್ಘಾಯುಷ್ಯ ಬಂತು, ಜೀವನ ಸ್ವಾರಸ್ಯ ಹೋಯಿತು, ಸಂಸ್ಕೃತಿ ಸಮೃದ್ಧಿ ಬಂತು, ಸಂಸ್ಕೃತಿ ಹೋಯಿತು, ಸ್ವಾತಂತ್ರ್ಯ ಬಂತು, ಸೌಜನ್ಯ ಹೋಯಿತು, ಬೋಧನೆ ಬಂತು, ಸಾಧನೆ ಹೋಯಿತು, ಮಾತು ಬಂತು, ಕೃತಿಯೂ ಹೋಯಿತು. ಸಿದ್ದಯ್ಯ ಪುರಾಣಿಕ ಬಂದ ಸ್ವತಂತ್ರ ಧೀರ ಸಿದ್ದೇಶ್ವರ ಹೋದ ಅಂತ ಒಂದು ಮಾತು ಹೇಳ್ತಾರೆ. ಬೇಡವಾದ್ದೆಲ್ಲ ಬಂದಿದೆ, ಏನು ಇರಬೇಕಾಗಿತ್ತು ಅದೆಲ್ಲ ಹೊರಟೋಗಿದೆ. ಇವಾಗ ಮೌಲ್ಯಗಳೇ ಅಪಮೌಲ್ಯಗಳೇ ಮೌಲ್ಯಗಳಾಗಿ ವಿಜೃಂಭಿಸ್ತಾ ಇರುವಂತಹ ಪರಿಸರದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ, ರಾಯಣ್ಣ ಅಂತವರ ಸಂಸ್ಮರಣೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಮಹಾನುಭಾವರ ಸ್ಮರಣೆ ಅಷ್ಟಾದರೂ ಒಂದು ಶಿಸ್ತಿನಿಂದ, ಒಂದು ಸಂಯಮದಿಂದ ಮತ್ತು ಕಾಳಜಿಯಿಂದ ನಡೀತಾ ಇದೆಯಲ್ಲ, ಇದು ನಮ್ಮಲ್ಲಿ ಒಳ್ಳೆಯ ಭರವಸೆಯನ್ನ ಮೂಡಿಸುವಂತಹ ಸಂಗತಿಗಳು. ಅವರು ಹಿಂಸಾ ಮಾರ್ಗದವರೇ ಇರಲಿ, ನಮ್ಮ ಹೋರಾಟಗಾರರು ಅಹಿಂಸೆಯ ಮಾರ್ಗವನ್ನೇ ಅನುಸರಿಸಿರಲಿ, ಆದ್ರೆ ಅವರೆಲ್ಲರೂ ಪೂಜ್ಯರು. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ತನುಮನ ಧನವನ್ನ ಪಣವಾಗಿಟ್ಟು ತ್ಯಾಗ ಮಾಡಿ ತಮ್ಮ ಜೀವವನ್ನೇ ಸಮರ್ಪಿಸಿದ ಆ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಮ್ಮ ನಮನ ಕೃತಜ್ಞತೆ ಸಲ್ಲಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇನ್ನೊಂದು ಮಾತು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಳ್ಳೋದು ಅಂದ್ರೆ, ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರವನ್ನ ಶಾಲಾ ಕಾಲೇಜುಗಳಲ್ಲಿ ಹಾಕಲಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು. ದಯವಿಟ್ಟು ಅವರ ಸ್ಮರಣೆ ಆಗಬೇಕು. ಅದೊಂದು ಕಾರ್ಯ ನೀವು ನೆರವೇರಿಸಿಕೊಡಿ ಅಂತ ಹೇಳಿ ನಿರಂತರ ನಮ್ಮ ಮುಂದಿನ ಜನಾಂಗಕ್ಕೆ, ಮುಂದಿನ ಪೀಳಿಗೆಗೆ ಅವರ ಆ ಸ್ಫೂರ್ತಿಯುತವಾದಂತಹ ಹೋರಾಟ ಮತ್ತು ಬದುಕು ಮಾರ್ಗದರ್ಶಕವಾಗಿರಲಿಕ್ಕೆ ಈ ಕಾರ್ಯವನ್ನು ತಾವು ನೆರವೇರಿಸಿಕೊಡ್ಬೇಕು ಅಂತ ನೆನೆಸಿಕೊಳ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.